ಇವತ್ತು ನಾನು ಆಫ್ಟರ್ನೂನಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫುಲ್ ಮೋಡ ಆಗೋಗ್ಬಿಟ್ಟಿದೆ ಆ್ಯಂಡ್ ಅವ್ರ ಮನೆ ಹತ್ರ ಬೇರೆ ಹೋಗಬೇಕು. ಮೋಡ ಮಳೆ ಬಂದ್ಬಿಟ್ಟಿದೆ. ಸೊ ಮಳೆ ಬರೋಷ್ಟರಲ್ಲಿ ನಾನು ಅಲ್ಲಿ ರೀಚ್ ಆಗಬೇಕು. ಸೊ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆ ಕ್ಯಾಶುವಲ್ ಆಗಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅಲ್ಲೇನೋ ಒಂದು ಸರ್ಪ್ರೈಸ್ ಇದೆ. ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಮಳೆ ಮಳೆ ಮಳೆ, ಜೋರಾದ ಮಳೆ. ವಾಟ್ ಎ ಬ್ರೀಜ್ ಗೊತ್ತಾ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಮೆಝಾನಿಂದ ನಾವು ಲಂಚ್ ಬಾಕ್ಸಸ್ ಆರ್ಡ್ರ್ ಮಾಡಿದ್ದೀವಿ. ಸೊ ಯಾವ ಥರದ್ದು ಆರ್ಡ್ರ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಈಗ ಹೇಗಿದ್ರೂ ಸ್ಕೂಲ್ ಶುರು ಆಗ್ತಿದೆಯಲ್ಲ, ಅದಕ್ಕೆ ಇಬ್ಬರಿಗೂ ಒಂದೇ ಥರ ಬಟ್ ಡಿಫ್ರೆಂಟ್ ಕಲರ್ಸ್ ಮಾಡಿದ್ದೀವಿ. ಎಸ್, ಓಪನ್ ಕಿಲ ಕಿಲ. ನೋಡಿ ನೋಡಿ, ನಮ್ಮ ಅಜ್ಜಿ ಯಾವಾಗೂ ನಮ್ಮನ್ನು ಬೈತಾ ಇರ್ತಾರೆ. ಏನಾದರೂ ಟಿಪ್ಸ್ ಕೊಡಿ ಈ ಅಜ್ಜಿ ಬಾಯಿ ಮುಚ್ಕೊಳೋ ಹಂಗೆ. ಓಪನ್ ಕಿಲ ಕಿಲ. ಅನಿತಾ ಈಗ ಮಲಗೆದ್ದಿದ್ದಾಳೆ ಚಳಿಗೆ. ಓಪನ್ ಮಾಡೆ. ಸಾರಿ ಫ್ರೆಂಡ್ಸ್, ಇವಳು ಕೈಯಲ್ಲಿ ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಸೇಮ್ ಚಂದು ಥರದ್ದೇ ಆರ್ಡ್ರ್ ಮಾಡಿರೋದು, ಬಟ್ ಒಂದು ಬ್ಲ್ಯಾಕು ಒಂದು ರೆಡ್ಡು. ಚಂದುದು ಬಂದು ಬ್ಲೂ ಕಲರು. ಸೊ ಇಟ್ಸ್ ಎ ಆಲಿವ್ ವೇರ್ ಕಂಪ್ನಿದು. ಸಿಕ್ಕಾಪಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹಾಗಾಗಿ ಇವ್ರಿಗೂ ಕೂಡ ಅದೇ ಥರ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಎಷ್ಟು ತಗೊಂಡ್ರಜ್ಜಿ? 1700 2 ಬಾಕ್ಸಿಂದ, ಐ ಮೀನ್ 2 ಸೆಟ್ಟಿಂದ. ಸೊ ಎಷ್ಟು ಬಾಕ್ಸ್ ಬಂದಿದೆ ನೋಡು, ಇಡ ಅಲ್ಲಿ. 1 2 3 4. ಹಾಂ, ಎಸ್, ಎಕ್ಸ್ಟ್ರಾ ಒಂದು ಕ್ಯಾಪು, ಮತ್ತು ಅದಕ್ಕೊಂದು ಚಿಕ್ಕದು ನ್ಯಾಪ್ಕಿನ್ ಥರ ಕೊಡ್ತಾರೆ, ಒಂದು ಸ್ಪೂನ್ ಕೊಡ್ತಾರೆ, ಒಂದು ವಾಟರ್ ಬಾಟ್ಲ್ ಕೊಡ್ತಾರೆ. ಯಾಕೆ ನೋಡಂಗೆ ಸೋಪು ವಿಮ್ಮೂ ಕೊಟ್ಬಿಡ್ತಾರೆ. ಬಾಟಲು. ನೆಕ್ಸ್ಟ್ ಅಲ್ಲಿ ಮೇಲೆಗಡೆ ನೋಡೆ, ಇದರಲ್ಲಿ ಇಲ್ಲಿ ಜಾಲ್ರ ಥರ ಐತೆ ನೋಡೋದು. ಹಾಂ, ಸ್ಪೂನ್ಸ್. ಹಾಂ, ಫೋಕ್ ಒಂದೋದು. ನ್ಯಾಪ್ಕಿನ್ ಕೊಟ್ಟಿಲ್ವಾ? ಅಯ್ಯೋ, ಸೊ ಸ್ಯಾಡ್. ಇದ್ರಲ್ಲಿ ನ್ಯಾಪ್ಕಿನ್ ಕೊಟ್ಟಿಲ್ಲ. ಚಂದುಗೆ ನ್ಯಾಪ್ಕಿನ್ ಕೊಟ್ಟಿದ್ರು. ಸೊ ಇನ್ನೊಂದು ಕಲರ್. ಆ ನ್ಯಾಪ್ಕಿನ್ ಚಿಕ್ಕ ನ್ಯಾಪ್ಕಿನ್ ಕಣೆ, ಅದೇನು ಯೂಸ್ ಮಾಡಲ್ಲ ನಾನು. ಸರಿ, ಇನ್ನೊಂದು ನೋಡ್ಸು ಬೇಗ ಬೇಗ. ಇನ್ಮೇಲೆ ಏನಿದ್ರು ವೆರೈಟಿ ಡಿಶಸ್ ಅಂಜುದು. ಹಾಂ, ಇನ್ನೊಂದು ಬಾಕ್ಸ್. ಅಯ್ಯೋ, ರೆಡ್ ನಾನು ಆರ್ಡರ್ ಮಾಡಿದ್ದು, ಬ್ಲೂ ಬಂದ್ಬಿಟ್ಟೈತೆ. ಅಯ್ಯೋ, ಬ್ಲೂನೇ ಬಂದ್ಬಿಟ್ಟೈತೆ. ಇಬ್ರು ಕನ್ಫ್ಯೂಷನ್ ಆಗ್ತಾರೆ. ಇದು ಸೇಮ್ ಆಸಿಡ್. ಅದನ್ನೆತ್ತು ರೋಯ್ತು ಕಿಕ್ಕು. ಅದೇನಕ್ಕೂ ಯೂಸ್ ಆಗಲ್ಲ. ನ್ಯಾಪ್ಕಿನ್ ನಾನು ತಮ್ಮಂದ್ರ ಈಕೆಲೆ ನಾನು ಅವ್ನಿಗೆ ತಂದ್ಕೊಡ್ತೀನಿ ತಗೋ. ಚಟ್ನಿ ಅಲ್ಲ ಅದು, ಸ್ನ್ಯಾಕ್ಸ್ದು. ಈ ಮಿಕ್ಸ್ಚರು ಆಳು ಮುಳು ಹಾಕಕ್ಕದು. ಚಟ್ನಿದು. ಇದು ಫ್ರೂಟ್ಸು ಆ ಥರ ಹಾಕೊಳೋದಕ್ಕೆ. ಕೆಳಗಡೆ ಪಲ್ಯ ಚಟ್ನಿ ಇದು, ಅದ್ರ ಕೆಳಗಡೆ ಮೇನ್ ಐಟಮು. ಹಾಂ, ಏನೇನು ಮಾಡ್ತೀನಿ ನೋಡಿ. ಇವರು ನಮ್ಮ ಮನೆ ಮೇಲೆ ಕಡೆ ಇರೋರು.
ಹಾ ಹೇಳಿ. ಕಾಸಿಲ್ಲ ಅಂತ ಬಂದ್ಬಿಟ್ಟು ಇವಾಗ ಕಾಸು ಕೊಡ್ರಿ ಜಾಸ್ತಿ ಅಜ್ಜಿ ಸಿಕ್ಕಾಕೊಂಡ್ಲು ಪ್ಯಾಕ್ ಮಾಡಲ್ಲ. ಗಗನ ಟೀ ಇಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ನೋಡಿ ಅಜ್ಜಿಗೆ ಕೊಳಗ ಕೊಟ್ಟಿರೋದು ಟೀನ. ಟೀ ನನ್ನ ಫ್ರೆಂಡ್ಸ್ ಲಾಗ್ ನೋಡೋರೆಲ್ಲ ಬೈತಾರೆ, ನೀನು ಇದುವರೆಗೂ ಟೀ ಕುಡಿಯೋದು ಬಿಟ್ಟೇ ಇಲ್ವಾ ಅಂತ. ಟೀ ಟೈಮ್, ಮಳೆಯಲಿ ಟೀ ಜೊತೆಯಲಿ. ಹಾಗೆ ಈವ್ನಿಂಗು ತಾರಿ ಕೂಡ ಬಂದಿದ್ದ. ಸೊ ಅವನಿಗೆ ಸೈಕಲ್ ಬೇಕು ಅಂತ ಹೇಳ್ತಿದ್ದ. ಸೊ ನಮ್ಮನೆ ನಿಯರ್ ಬೈ ಇರೋ ರಾಯಲ್ ಮಾರ್ಟ್ ಹತ್ರ ಬಂದಿದ್ವಿ ಸೈಕಲ್ ತೊಗೊಂಡೋಗೋಣ ಅಂತ. ಬಟ್ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಇಲ್ಲಂತೂ. ಆ್ಯಂಡ್ ಪುಟ್ಟದೇ ತುಂಬ ಕಾಸ್ಟ್ಲಿ ಇತ್ತು. ನಂಗೆ ಅದೇ ಕೋಪ ಬಂದಿದ್ದು, ಇಷ್ಟು ಚಿಕ್ಕದಾಗೆಲ್ಲ ಇಷ್ಟು ಕಾಸ್ಟ್ಲಿನ. ಸೊ ನಾನು ತೋರಿಸ್ತಾರ ಬ್ಲೂ ಕಲರ್ ಸೈಕಲ್ ಬಂದು 6000 ರುಪೀಸ್. ಅದರಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಸೊ ಮಕ್ಕಳಿಗೆ ಇಷ್ಟೊಂದೆಲ್ಲ ಕಾಸ್ಟ್ಲಿ ಬಂದ್ಬಿಟ್ಟೆ. ಮತ್ತು ಅಲ್ಲಿ ಕಾರ್ಸು ಅದೆಲ್ಲ ಇತ್ತು, ಅದೆಲ್ಲ 26,000 30,000. ಸೊ ಆಲ್ಮೋಸ್ಟ್ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಬಟ್ ಚಂದುಗೇನು ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ಇನ್ನೊಂದು ಕಡೆ ನೋಡ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀವಿ. ಆ್ಯಂಡ್ ಎಷ್ಟೊಂದೆಲ್ಲ ಇಲ್ಲಿ ವೆರೈಟೀಸ್ ಆಫ್ ಕ್ಲಾತ್ಸು ಮತ್ತು ಮಕ್ಕಳಿಗೆ ಸಮ್ಮರ್ ಔಟ್ಫಿಟ್ಸು ಆಗಲಿ ವಿಂಟರ್ ಔಟ್ಫಿಟ್ಸ್ ಆಗಲಿ ಎಲ್ಲ ಇತ್ತು. ಸೊ ನನಗೆ ಆ ಸೈಕಲ್ ಇಷ್ಟ ಆಗಿತ್ತು. ಬಟ್ ಚಂದು ಅವ್ರಿಗೇನು ಇಷ್ಟ ಆಗಲಿಲ್ಲ. ಬಿಕಾಸ್ ಆ ಬೆಲೆ ತಕ್ಕಂಗೆ ಅಲ್ಲೇನೂ ಅಷ್ಟು ದೊಡ್ಡದಾಗೂ ಇರಲಿಲ್ಲ. ಸೊ ಸ್ವಲ್ಪ ಮೀಡಿಯಮ್ ಸೈಜ್ದು ತೊಗೊಳೋಣ ಅಂತ. ಅವ್ನಿಗಿನ್ನೂ ಈಗ 2.5 ಇಯರ್ಸು. ಸೊ ಒಂದು ಆಲ್ಮೋಸ್ಟ್ 4 ಇಯರ್ಸ್ಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇನ್ನೂ 1-2 ವರ್ಷ ಬಾಳಿಕೆ ಬರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಇಲ್ಲಿ ಬರೀ ಬೈಸೈಕಲ್ಸೇ ಇರೋದು ಮತ್ತು ಸ್ಪೋರ್ಟ್ಸ್ ಶಾಪ್ ಅಂತ ಇದು. ಸೊ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನೆ ನಿಯರ್ ಬೈಯಲ್ಲೇ ಬಂದಿದ್ದೀವಿ. ಎಲ್ಲ ಸುತ್ತಾಕಿ ಲಾಸ್ಟಿಗೆ ನಮ್ಗೆ ಇಲ್ಲಿ ನೆನಪಾಯಿತು. ಮೊದಲೇ ನೆನಪಾಗಿದ್ದರೆ ಇಲ್ಲಿಗೆ ಬರ್ಬೋದಿತ್ತು. ಆ್ಯಂಡ್ ಇಲ್ಲಿ ಇವೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು ನಾವೀಗ. ಸೊ ಎಲ್ಲ ಥರದ್ದು ಐಟಮ್ಸು ಇಲ್ಲಿ ಸಿಗುತ್ತೆ. ಸ್ಪೋರ್ಟ್ಸ್ದಾಗಿರ್ಬೋದು, ಅವ್ರ ಸೈಕಲ್ಸ್ದಾಗಿರ್ಬೋದು, ಮತ್ತು ಸ್ಕೇಟಿಂಗ್ಸ್ದಾಗಿರ್ಬೋದು. ಆ್ಯಂಡ್ ರೋಹಿತ್ ಯೋಗಿತಂಗೂ ಕೂಡ ಇದೇ ಅಂಗಡಿಯಲ್ಲೇ ನಾವು ಸೈಕಲ್ನ ಪರ್ಚೇಸ್ ಮಾಡಿದ್ದು. ಸೊ ಹಾಗಾಗಿ ನನಗೆ ನೆನಪಾಗಿ ನಾನು ಇಲ್ಲಿಗೆ ಬಂದಿದ್ದು. ಆ್ಯಂಡ್ ಇಲ್ಲಿ ಹೆಲ್ಮೆಟ್ಸ್ ಕೂಡ ಸಿಗುತ್ತೆ, ಮತ್ತು ಕೀಸ್, ಲಾಕರ್ಸು, ಗ್ಲೌಸ್, ಎವ್ರಿಥಿಂಗ್. ಸ್ಪೋರ್ಟ್ಸ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ, ಬ್ಯಾಟ್ ಬಾಲ್ ಎಲ್ಲನೂ. ಸೊ ಚಂದು ಅವ್ರು ನೋಡ್ತಿದ್ದಾರೆ. ಫೈನಲಿ ಇದು ಮತ್ತು ಇನ್ನೊಂದು ಸೆಲೆಕ್ಟ್ ಆಯಿತು ಬ್ಲೂ ಕಲರ್ದು. ಸೊ ಇವೆರಡರಲ್ಲಿ ನಾವು ಚೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಎಲ್ಲ ಆವ್ರೇಜ್ 5000 ರೇಂಜಲ್ಲೇ ಇತ್ತು. ಸೊ ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ ನಾವು. ಸೊ ಅವ್ನಿಗೆ ಇನ್ನೂ 1-2-3 ವರ್ಷ ಕೂಡ ಬಾಳಿಕೆ ಬರುತ್ತೆ ಅಂತ. ಬರ್ಡೇ ಕೂಡ ಏನೂ ಕೊಡಿಸಿರಲಿಲ್ಲ ಅವನಿಗೆ. ಸೊ ನಾವು ಊರಲ್ಲಿದ್ವಿ, ಹಾಗಾಗಿ ಇದನ್ನು ಗಿಫ್ಟ್ ಥರ ಮಾಡ್ತಾಯಿದ್ದೀವಿ ಈಗ ತಾರಿಗೆ. ಸೊ ಅವನಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಮನೆಗೆ ಬಂದರೆ ನೋಡಿ ಆಲ್ರೆಡಿ ಶುರು ಮಾಡಿದ್ದಾನೆ. ಇಲ್ಲಿ ಚೂಪರಾ ಸಾಕು ಬಿಡು, ವಾಪಸ್ ಕೊಟ್ಟು ಬಂದ್ಬಿಡ್ಲಾ? ಹಾಂ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಅವನು ಮತ್ತು ಅವ್ರ ಮಾವ ಇಬ್ಬರು ಸೈಕಲ್ಗೆ ಪೂಜೆ ಮಾಡಿದ್ರು. ಸಿಂಪಲ್ಲಾಗೆ ಪೂಜೆ ಮಾಡಿದ್ದು, ಸೈಕಲ್ ಅಲ್ವಾ. ಸೊ ಹಾಗಾಗಿ ಆ ಸೈಕಲ್ಗೆ ಪೂಜೆ ಕೂಡ ಮುಗಿಸಿ ನಾವು ಅದನ್ನು ಆಲ್ರೆಡಿ ಶುರು ಮಾಡಿಬಿಟ್ಟು ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಕ್ಕಳಿಗೆ ಎಷ್ಟು ಕ್ರೇಜ್ ಇರುತ್ತೆ ಅಲ್ಲ. ನಮ್ಮ ಕಾಲದಲ್ಲೆಲ್ಲ ಬಾಡಿಗೆಗೆ ಸಿಗ್ತಿತ್ತು ಸೈಕಲ್ಸ್, ಯಾರೂ ಕೊಡಿಸ್ತಾನೂ ಇರಲಿಲ್ಲ. 5 ರೂಪೀಸ್ ಕೊಟ್ಟರೆ ಸೈಕಲ್ ಬಾಡಿಗೆ ಕೊಡ್ತಿದ್ರು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಸಮ್ಮರ್ ಹಾಲಿಡೇಸಲ್ಲಿ ತುಳಿದುಬಿಟ್ಟು ಅವ್ರಿಗೆ ರಿಟರ್ನ್ ಮಾಡಬೇಕಿತ್ತು. ಸೊ ಈ ಕಾಲ ಆ ಥರ ಇಲ್ವಲ್ಲ. ಹಾಗೆ ಒಂದು ಪುಟ್ಟದಾದ ಸೆಲ್ಫಿ ತೊಗೊಂಡು ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನನ್ನ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್.